ಹೌದು, ಸಾರಿ ಲಾಸ್ಟ್ ಟೈಮ್ ಬರೋಕ್ಕಾಗಿರಲಿಲ್ಲ. ನಾನು ಫಸ್ಟ್ ತನುಷ್ ಸರ್ಗೆ ಮತ್ತು ಲವ ಸರ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾದಲ್ಲಿ ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಇದರಲ್ಲಿ ನಾನು ತನುಷ್ ಸರ್ ವೈಫ್ ಆಗಿ ಕಾಣಿಸ್ಕೊತಿದ್ದೀನಿ. ನಮ್ಮ ಇಡೀ ತಂಡಕ್ಕೆ ನಿಮ್ಮೆಲ್ಲರ ಆದಷ್ಟು ಬೇಗ ಸಿನಿಮಾ ರಿಲೀಸ್ ಆಗುತ್ತೆ. ನಿಮ್ಮ ಪ್ರೀತಿ ಮಮತೆ ನಮ್ಮ ಮೇಲೆ ಇರಬೇಕು ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಅದು ನಮ್ಮ ಡೈರೆಕ್ಟ್ರು ಅದೆಲ್ಲ ರಿವೀಲ್ ಮಾಡಬಾರ್ದು, ಸೀಕ್ರೆಟ್ ಸಿನಿಮಾದಲ್ಲಿ ನೋಡಿ ಅಂತ ಹೇಳಿದ್ದಾರೆ. ಹೌದಾ? ಹಂಗಾದ್ರೆ ಮತ್ತೆ ಲಕ್ಷ್ಮಿಯೇ. ಇಲ್ಲ ಡೈರೆಕ್ಟರ್ ಸರ್, ಇಲ್ಲ ಇಲ್ಲ ಲಕ್ಷ್ಮಿ. First, I would like to thank our director ಲವ ಸರ್ ಮತ್ತು ಪ್ರೊಡ್ಯೂಸರ್ ನಮ್ಮ ಬಾಸು ತನುಷ್ ಸರ್. ನಾನು ಹುಬ್ಬಳ್ಳಿಯಿಂದ ಬಂದಿದ್ದೀನಿ ಇವಾಗ, ಸೊ ಸ್ಪೆಷಲಿ ಇದ್ರ ಸಲುವಾಗಿ. ಸೊ ಇದರಲ್ಲಿ ಒಂದು ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ, ಸ್ಟೇಷನ್ ಇನ್ಸ್ಪೆಕ್ಟರ್ ಆಗಿ ಒಂದು ಪಾತ್ರ ಮಾಡಿದ್ದೀನಿ. ಸೊ ನಿಮ್ಮೆಲ್ಲ ಸಪೋರ್ಟ್ ಬೇಕು. ಸೊ ಯಾವುದೋ ಇಂಡಸ್ಟ್ರಿಯಲ್ಲಿ, ಕನ್ನಡ ಮೂವಿ ಸಕ್ಸಸ್ ಆಗಬೇಕಂದ್ರೆ ಇಟ್ಸ್ ಆಲ್ ಅಬೌಟ್ ಮೀಡಿಯಾ ಪಾರ್ಟ್. ಯಾಕಂದರೆ ನಾವೆಲ್ಲ 100% ಎಫರ್ಟ್ ಆಗಿರ್ತೀವಿ, ಆದರೆ ನಿಮ್ದೊಂದು ಚೂರು ಎಫರ್ಟ್ ಇದ್ದರೆ ಇಟ್ ವಿಲ್ ಬಿ ಸಕ್ಸಸ್ಫುಲ್. ಥ್ಯಾಂಕ್ ಯು. ಅದೇ ಅಗೇನ್ ಲವ್ ಸರ್ ಏನು ರಿವೀಲ್ ಮಾಡೋಕೆ ಹೋಗ್ಬಿಡಿ ಅಂತೇಳಿ. ಇನ್ಸ್ಪೆಕ್ಟರ್ ಆನಂದ್ ಅಂತ ಹೇಳಿ. ಸೊ ಕತೆ ಗೊತ್ತಿರ್ಲಿಲ್ಲ, ಅದ್ರ ಬಂದು ಆಕ್ಟ್ ಮಾಡಂತ ಹೇಳಿದ್ರು. ಇಲ್ಲ ಇಲ್ಲ ಗಾಬರಿ ಥರ ಆ ಥರ ಏನು ಇರಲಿಲ್ಲ, ಆ ಥರ ಏನು ಸೀನ್ಸ್ ಇರಲಿಲ್ಲ. ಸೊ ನಾರ್ಮಲ್ ಆಕ್ಟ್ ಮಾಡಿದ್ದು ಐ ಡಿಡ್ ದಟ್. ಕತೆ ಕೇಳಾದ್ಮೇಲೆ ಇಲ್ಲ ನಮ್ದು ಇನ್ಸ್ಪೆಕ್ಟರ್ ರೋಲ್ ಇದೆ, ಅದೇ ಪಾತ್ರ ಅದೇ ಮಾಡಿ ಅಂತ ಹೇಳಿದ್ರು. ಸೊ ಐ ಡನ್ ಮೈ ಜಾಬ್. ಆಲ್ ದಿ ಬೆಸ್ಟ್. ಡೈರೆಕ್ಟರ್ ಲವ ಸರ್ ಹಾಗೂ ತನುಷ್ ಶ್ರವಣ್ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಈ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ. ಸಿನಿಮಾದಲ್ಲಿ ನಾನು ಒಂದು ಬಿಸ್ನೆಸ್ ಓನರ್ ಆಗಿ ಒಂದು ಪಾತ್ರ ಮಾಡಿದ್ದೀನಿ. ಈಗ ತಾನೇ ಸಾಂಗ್ ನೋಡಿದೆ, ತುಂಬ ಚೆನ್ನಾಗಿದೆ. ಒಂದು ಎಮೋಷ್ನಲ್, ತುಂಬ ಕನೆಕ್ಟ್ ಆಗೋಂಥ ಸಾಂಗು. ತನುಷ್ ಅವರು ತುಂಬ ಚೆನ್ನಾಗಿ ಬಂದಿದೆ, ಸ್ಕ್ರೀನ್ ಪ್ರೆಸೆನ್ಸ್ ತುಂಬ ಇಷ್ಟ ಆಯಿತು. ನಮ್ಮ ಸಿನಿಮಾ ಆದಷ್ಟು ಬೇಗ ರಿಲೀಸ್ ಮಾಡ್ತೀವಿ. ನಿಮ್ಮ ಪ್ರೀತಿ ನಮ್ಮ ಮೇಲೆ ಸದಾ ಇರಲಿ. ಥ್ಯಾಂಕ್ ಯು. ನನ್ನೊಂದು ಹೋಟ್ಲ್ ಓನರು. ಹೋಟ್ಲ್ ಹೆಸರು ಗೊತ್ತಿಲ್ಲ ಸರ್. ಹೋಟ್ಲ್ ಹೆಸರು ಅಂದರೆ ಹೋಟ್ಲ್ ಓನರ್ ಕ್ಯಾರೆಕ್ಟರ್ ಏನಿದೆ ಅದು ಮಾಡಿದ್ದೀನಿ. ಓಕೆ, ಥ್ಯಾಂಕ್ ಯು. ಹಾಂ ಸರ್, ಹಾಂ ಅದೇ ಸರ್, ಅದೇ ಅಂತೇಳಿ ರಂಗಭೂಮಿ ಹಾಗೂ ಸಿನಿಮಾ ಕಲಾವಿದ. ಇದುವರೆಗೂ ಒಂದು 40 ಸಿನಿಮಾ ಮಾಡಿದ್ದೀನಿ. ಇದರಲ್ಲಿ ಒಂದು ವರ್ಕರ್ ಆಗಿ ಕೆಲಸ ಮಾಡ್ತಿರ್ತೀನಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಕ್ರೈಮಲ್ಲಿ ಇನ್ವಾಲ್ವ್ ಆಗಬೇಕಾಗತ್ತೆ. ಒಂದು ಸ್ವಲ್ಪ ಕ್ರ್ಯಾಕ್ ಬೈ ಥರ ತುಂಬ ಚೆನ್ನಾಗಿ ಒಂದು ಒಳ್ಳೆ ಪಾತ್ರವನ್ನು ನನಗೆ ನಿರ್ದೇಶಕರಾದಂತಹ ನಮ್ಮ ಲವ ಸರ್ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಸ್ನೇಹಿತರಾದಂತಹ ತನುಷ್ ಶಿವಪ್ಪ ಅವರು ಒಂದು ಒಳ್ಳೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಬ್ಬರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಬ್ಯಾನರ್ ಅವ್ರಿಗೂ ಕೂಡ ತುಂಬ ಥ್ಯಾಂಕ್ಸ್. ತಮ್ಮೆಲ್ಲರಿಗೂ ಆಗಮಿಸಿರ್ತಕ್ಕಂತಹ ಮಾಧ್ಯಮ ಮಿತ್ರರಿಗೆ ಹಾಗೂ ಪತ್ರಿಕಾ ಮಾಧ್ಯಮದವರಿಗೆ ಹಾಗೂ ಯೂಟ್ಯೂಬ್ ಚಾನಲ್ ಬಂದಿರುತ್ತೆ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಟೀಸರಲ್ಲಿ ನೋಡ್ದಂಗೆ ಒಂದು ಒಳ್ಳೆ ಟೀಸರ್ ಬಂದಿತ್ತು. ಈಗ ಒಂದು ಒಳ್ಳೆ ಹಾಡು ಕೂಡ ಬಂದಿದೆ, ತುಂಬ ಚೆನ್ನಾಗಿದೆ, ಕೇಳೋದಕ್ಕೆ ಹಿಂಪಾಗಿದೆ. ಹೀಗೆ ಒಂದು ಒಳ್ಳೆ ಟೀಮು, ಒಂದು ಒಳ್ಳೆ ಪ್ರೊಡಕ್ಷನ್ ಆಗಿರೋದ್ರಿಂದ ನಮಗೂ ಕಲಾವಿದರಾದ ನಮ್ಮೆಲ್ರಿಗೂ ಒಂದು ಹೊಸ ಬೆಳಕು ಸಿಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಬಂದಿರುವಂಥ ಮಾಧ್ಯಮ ಮಿತ್ರರು, ಪತ್ರಕರ್ತರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಲಕ್ಷ್ಮಣ್ ಪೂಜಾರಿ, ಮೂಲತಃ ಕರಾವಳಿಯ ಬೈಂದೂರಿನವನು, ಹವ್ಯಾಸ ರಂಗಭೂಮಿ ಕಲಾವಿದ ಬೆಂಗಳೂರಿನಲ್ಲಿ. ಒಂದಿಷ್ಟು ಅವಕಾಶಗಳಿಗೆ ಹುಡುಕಾಗ್ತಾ ಇದ್ದೆ. ಸೊ ಲವರ್ ಸರು ಈ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರವನ್ನು ಕೊಟ್ಟಿದ್ದಾರೆ. ಅವರಿಗೂ ಮತ್ತು ತನುಷ್ ಶಿವಣ್ಣ ಅವರಿಗೂ ಥ್ಯಾಂಕ್ಸನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಳಿನ ಪಾತ್ರ. ಥ್ಯಾಂಕ್ ಯು. ಅಕ್ಷಯ್, ಈ ಸಿನಿಮಾಲಿ ನಾನು ಇಲ್ಲಿವರೆಗೂ ಮಾಡ್ಕೊಂಡ್ಬಂದಿರೋ ಒಂದು 5-6 ಸಣ್ಣ ಸಿನಿಮಾಗಳಲ್ಲೇ ನಾನೆಲ್ಲ ಬರೀ ಕಾಮಿಡಿ ರೋಲ್ಸ್ ಮಾಡ್ತಿದ್ದೆ. ಸೊ ಇದರಲ್ಲಿ ನನಗೆ ಫಸ್ಟ್ ಟೈಮ್ ಒಂದು ನೆಗೆಟಿವ್ ಶೇಡ್ ತೋರ್ಸೋಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಡೈರೆಕ್ಟ್ರು. ಐ ವಾಸ್ ವೆರಿ ಹ್ಯಾಪಿ ಟು ಡೂ ದಟ್. ಬಟ್ ಕತೆ ಬಗ್ಗೆ, ಸಿನಿಮಾ ಬಗ್ಗೆ ನಂಗೆ ಏನೂ ಗೊತ್ತಿಲ್ಲ. ನನ್ನ ಪಾರ್ಟ್ ಏನಿದೆ ನಾನು ಆ್ಯಕ್ಟ್ ಮಾಡಿದ್ದೀನಿ. ಒಂದು 10 days ಶೂಟ್ ಮಾಡಿದ್ದೀನಿ, ಡಬ್ಬಿಂಗಲ್ಲಿ ನೋಡಿದ್ದೀನಿ. ಅದು ಬಿಟ್ಟರೆ ಇವತ್ತೇ ಬಂದು ಸಾಂಗ್ ನೋಡಿದೆ. ಸಾಂಗ್ ತುಂಬ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಹಿಂಗೆ ಸಪೋರ್ಟ್ ಮಾಡಿ.
ಥ್ಯಾಂಕ್ ಯು. ನಮಸ್ಕಾರ ಮಾಧ್ಯಮ ಮಿತ್ರರಿಗೆಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಜನಿತ್ ಶೆಟ್ಟಿ ಅಂತ. ನಾನು ಈ ಸಿನಿಮಾಲಿ ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್, ನೆಗೆಟಿವ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಈಗ ತಾನೇ ಸಾಂಗ್ ರಿಲೀಸ್ ಮಾಡಿದ್ರು. ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊತೀನಿ. ನಿಮ್ಮೆಲ್ಲರ ಕೋಆಪ್ರೇಷನ್ ಇದ್ದರೆ ನಮ್ಮ ಸಿನಿಮಾ ತುಂಬ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು. ನಾನು ಸುಭಾಷ್ ಅಂತ ಒಂದು ನೆಗೆಟಿವ್ ಶೇಡ್ ಕ್ಯಾರೆಕ್ಟರ್ ಮಾಡಿದ್ದೆ. ಎಸ್ ನಮಸ್ತೆ, ನನ್ನ ಹೆಸರು ಶರತ್ ಅಂತ, ಎನ್ನಾರ್ಪುರ. ಇದರಲ್ಲಿ DOP ಆಗಿ ವರ್ಕ್ ಮಾಡಿದ್ದೀನಿ. ಸಾಂಗ್ ಹೇಗೆ ಇಷ್ಟ ಆಗುತ್ತೋ ಹಾಗೆ ನಿಮ್ಮ ಸಿನಿಮಾನೂ ಇಷ್ಟ ಆಗುತ್ತೆ. ಎಲ್ಲ ಸಿನಿಮಾ ನೋಡಿ. ಇಷ್ಟು ಹೇಳಲು ಅವಕಾಶ ಮಾಡಿಕೊಟ್ಟು ನಿಮ್ಮೆಲ್ಲರಿಗೂ ವಂದಿಸುತ್ತಾ ಪುಟ್ಟ ಭಾಷಣ ಮುಗಿಸ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಸಾಂಗ್ ನೋಡಿದ್ರಲ್ಲ, ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸಾಂಗು ಸಿನಿಮಾನು ತುಂಬ ಚೆನ್ನಾಗಿ ಬಂದಿದೆ. ನೀವೆಲ್ಲರೂ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಬೇಕು, ಹಾರೈಸ್ತಾ ಇರಬೇಕು. ಆಶೀರ್ವಾದ, ನಿಮ್ಮ ಆಶೀರ್ವಾದ, ಎಲ್ಲರ ಆಶೀರ್ವಾದನೂ ನಮ್ಮ ಮೇಲೆ ಇರಬೇಕು, ನಮ್ಮ ಸಿನಿಮಾ ಚಿತ್ರತಂಡದ ಮೇಲೆ ಇರಬೇಕು ಅಷ್ಟೇ. ಥ್ಯಾಂಕ್ ಯು. ಎಲ್ಲರಿಗೂ ಲವ ನಿರ್ದೇಶಕ ಮಾತನಾಡೋದು. ಇವತ್ತು ಲಿರಿಕಲ್ ವಿಡಿಯೋ ರಿಲೀಸ್ ಮಾಡಿದ್ದೇವೆ. ಪ್ರಮೋದ್ ಮರವಂತೆ ಬರೆದಿದ್ದಾರೆ ಸಾಹಿತ್ಯ, ಮತ್ತು ನವೀನ್ ಸಜ್ಜು ಅವರು ಸಾಂಗ್ಸ್ ಆಡಿದ್ದಾರೆ. ಅದ್ಭುತವಾಗಿ ಬಂದಿದೆ. ಸೊ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ನಾನು ಕೇಳ್ಕೊತೇನೆ. ನಮಗೆ ಸೆನ್ಸಾರ್ ಸರ್ಟಿಫಿಕೇಟ್ ಸಿಕ್ಕಿದೆ U/A ಅಂತ ಹೇಳಿ. ಅನೇಕ ಕಾನೂನು ಅಡೆತಡೆಗಳಿದ್ದರೂ ಕೂಡ ಸೆನ್ಸಾರ್ ಆಫೀಸರು ಅವರ ಕಾರ್ಯನ ನಿಷ್ಪಕ್ಷಪಾತದಿಂದ ಯಾರೇ ಇನ್ಫ್ಲೂಯೆನ್ಸ್ ಮಾಡಿದ್ರೂ ಯಾವುದಕ್ಕೂ ಕೇರ್ ಮಾಡ್ದಲೆ ಕಾನೂನು ಏನು ಹೇಳುತ್ತೆ ಅದಕ್ಕೆ ತಲೆಬಾಗಿ ಕೊಟ್ಟಿದ್ದಾರೆ. ಇವತ್ತು ಸೆನ್ಸಾರ್ ನಮಗೆ U/A ಏನು ಸಿಕ್ಕಿದೆ ಅದು ನಮ್ಮ ಇಂಡಿಯನ್ ಲಾಯಿಂದ ಮತ್ತು ನಿಮ್ಮ ಏನು ಪ್ರೆಸ್ ಇದೆ ಅವರಿಂದ. ಖಂಡಿತವಾಗ್ಲೂ ನೀವುಗಳು ಮತ್ತು ನಮ್ಮ ಕಾನೂನು ವ್ಯವಸ್ಥೆ ಇಲ್ಲ ಅಂದಿದ್ರೆ ಯಾವುದೇ ಕಾರಣಕ್ಕೂ ಕೂಡ ನಮಗೆ ಸೆನ್ಸಾರ್ ಸಿಗೋಕ್ಕಿಲ್ಲ. ಸೆನ್ಸಾರ್ ನೋಡಿದ ಸಿನಿಮಾಕ್ಕೆ ಅಪ್ರೂವಲ್ ಕೊಡೋ ಟೈಮಲ್ಲಿ ಹೋಗಿ ಲೀಗಲ್ ನೋಟಿಸ್ ಕೊಡ್ತಾರೆ. ಅದು ಕೊಟ್ಟಿದ್ದು ತಪ್ಪು ಅಂತ ನಾನು ಹೇಳಲ್ಲ, ಅವ್ರ ಡ್ಯೂಟಿ ಅವ್ರು ಮಾಡಿದ್ದಾರೆ. ಆದರೆ ಅವ್ರಿಗೆ ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ಬರ್ತಾರಲ್ಲ, ಅದು ತಪ್ಪು. ಅವರು ಒಬ್ಬರು, ಅದು ನಮ್ಮ ಹತ್ರ ಎವಿಡೆನ್ಸ್ ಇಲ್ಲ. SRV ಥಿಯೇಟ್ರಿಗೆ ಬಂದಿದ್ದಾರೆ, ಅವ್ರು ಬಂದಿರೋದು ನಿಜ. ಒಬ್ಬರು ಏನು ಆರೋಪಿಗಳಿದ್ದಾರೆ ಅವರ ಕಡೆ ಸಂಬಂಧಿಗಳು ಮಾಡಿದ್ದಾರೆ. ಈಗ ಅವ್ರು ಹೇಗೆ ನಮ್ಮ ಮೇಲೆ ಅಲಿಗೇಷನ್ ಮಾಡ್ತಾರೆ, ನಾವು ಮಾಡಬಹುದು. ಈಗ ನಾನು ಒಂದು ಸ್ಪಷ್ಟವಾಗಿ ಹೇಳ್ತೀನಿ, ಇದು ಸಮಾಜದಲ್ಲಿ ನಡೆಯುವಂಥ ಅನೇಕ ಸತ್ಯ ಘಟನೆಗಳನ್ನು ಇಟ್ಕೊಂಡು ಮಾಡಿರುವಂಥ ಸಿನಿಮಾ. ಸಮಾಜದಲ್ಲಿ ಯಾವುದು ಅಂದರೆ ದಿನನಿತ್ಯ ನಡೀತವೆ ಕ್ರೈಮ್ಸ್ಗಳು. ಆ ಕ್ರೈಮ್ಗಳನ್ನ ತೊಗೊಂಡು ಮಾಡಿರೋಂಥ ಸಿನಿಮಾ. ಯಾವುದೇ ಒಬ್ಬ ವ್ಯಕ್ತಿ ಆಗಲಿ, ಒಂದು ಸಮುದಾಯದ ನೈಜ ಘಟನೆಗಳನ್ನು ಅವರ ಜೀವನ ಚರಿತ್ರೆ ಇಟ್ಕೊಂಡು ನಾವು ಮಾಡಿಲ್ಲ. ಎಸ್ಪೆಷಲಿ ದರ್ಶನ್ ಸರ್ ಕೇಸನ್ನು ಸ್ಟೋರಿ ಇಟ್ಕೊಂಡು ನಾವು ಸಿನಿಮಾ ಮಾಡಿಲ್ಲ ಅಂತ ಇಲ್ಲಿ ನಾನು ಸ್ಪಷ್ಟಪಡಿಸೋಕ್ಕೆ ಇಚ್ಛೆ ಪಡ್ತೇನೆ. ಸರ್, ಹಾಡಲ್ಲಿ ಒಂದೆರಡು ವಿಷಯ ಗಮನಿಸಿದೆ. ಒಂದ್ ಕಡೆ ವಿಧಾನಸೌಧ, ಇನ್ನೊಂದ್ ಕಡೆ ಪಾರ್ಲಿಮೆಂಟ್. ಘಟನೆಗೆ ಎಲ್ಲೋ ತಳುಕು ಹಾಕೊಳ್ಳುವಂತ ಸನ್ನಿವೇಶಗಳು ಸಿನಿಮಾದಲ್ಲಿ ಇದೆಯಾ ಅಂತ ಅನ್ಸುತ್ತಾ? ಅಂದ್ರೆ ಅಲ್ಲಿ ಒಂದಿಷ್ಟು ಊಹಾಪೋಹಗಳು ಕೇಳಿ ಬರುತ್ತೆ, ರಾಜಕಾರಣಿಗಳ ವ್ಯವಸ್ಥೆ ಮತ್ತು ಕೈವಾಡ. ಅದನ್ನ ಇದರಲ್ಲಿ ರೆಪ್ರೆಸೆಂಟ್ ಮಾಡಕ್ ಕೊಟ್ಟಿದ್ದಾರೆ ಹೇಗೆ ಅಂತ? ಜಗೀನ್ ಸರ್, ಖಂಡಿತವಾಗ್ಲೂ ತಾವು ಸಿನಿಮಾ ನೋಡಿದಾಗ ತಮಗೆ ನಿಖರವಾಗಿ ಗೊತ್ತಾಗುತ್ತೆ. ಇದು ನನ್ನ ಒಂದು ಸಮಾಜದಲ್ಲಿ ನಡೆಯುವಂಥ ಅನೇಕ ಘಟನೆಗಳನ್ನ ನನ್ನ ಕಾಲ್ಪನೆಗೆ ತಕ್ಕ ಹಾಗೆ, ನನ್ನ ಫಿಕ್ಷನ್ಗೆ ತಕ್ಕನಾಗಿ ಬದಲಾವಣೆ ಮಾಡ್ಕೊಂಡು ಮಾಡಿರುವಂಥ ಘಟನೆ. ಇಲ್ಲಿ ಯಾವುದೇ ಒಂದು ಪಾರ್ಟಿಗಳನ್ನಾಗಲಿ ಯಾವುದನ್ನೇ ಒಬ್ಬ ವ್ಯಕ್ತಿಗಳನ್ನಾಗಲಿ ತೇಜೋವಧೆ ಇಲ್ಲಿ ಮಾಡಿಲ್ಲ ಸರ್. ನಿಮ್ಮ ಕಥೆಯಲ್ಲಿ ಇರುವಂತ ಪಾತ್ರಧಾರಿಯ ಅಂದ್ರೆ ಅರೆಸ್ಟ್ ಹಿಂದೆ, ಅವ್ರನ್ನ ಬಂಧಿಸುವಂತದ್ರ ಹಿಂದೆ ರಾಜಕಾರಣಿಗಳ ಕೈವಾಡ ಇರುತ್ತಾ ಹೇಗೆ ಸರ್? ನೀವು ಎಂಟೈರ್ ಸ್ಕ್ರೀನ್ ಪ್ಲೇನೇ ಇಲ್ಲಿ ಕೇಳ್ಬಿಟ್ರೆ ಸಿನಿಮಾ ನೋಡೋಕ್ಕೆ ಮಜಾ ಇರೋದಿಲ್ವಲ್ಲ ಸರ್? ವಿಧಾನಸೌಧ ಮತ್ತು ಪಾರ್ಲಿಮೆಂಟ್ ತುಂಬಾ ಕುತೂಹಲ ಕೆಡೆ ಮಾಡ್ಕೊಡ್ತಾ ಇದ್ದಾರೆ ಸರ್. ದಯವಿಟ್ಟು ಸಿನಿಮಾ ನೋಡಿ. ಸಿನಿಮಾ ನೋಡಿದ್ರೆ ಇಲ್ಲಿ ನಾವು ಯಾರನ್ನೂ ನೆಗೆಟಿವ್ ಆಗಿ ತೋರಿಸಿಲ್ಲ. ಜೊತೆಗೆ ನನ್ನ ಕಲ್ಪನೆ, ಒಬ್ಬ ನಿರ್ದೇಶಕನ ಕಲ್ಪನೆ ಏನಿದೆ ಆ ಕಲ್ಪನೆ ಆಧಾರದ ಮೇಲೆ ನಾನು ಮಾಡಿದ್ದೇನೆ. ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯ ಏನು ಹೇಳ್ತಾರೆ ಅವ್ರನ್ನ ತೇಜೋವಧೆ ಮಾಡೋ ಕಾರ್ಯ ಅಂತೂ ನಾವು ಮಾಡಿಲ್ಲ. ಯಾವುದೇ ಪ್ರೆಸೆಂಟ್ ಈಗ ಏನು ಕೇಸ್ಗಳು ನಡೀತಾ ಇದೆ, ಟ್ರಯಲ್ ನಡೀತಾ ಇದೆ, ಆ ಘಟನೆಗಳನ್ನ ತಗೊಂಡು ನಾವು ಸಿನಿಮಾ ಮಾಡಿಲ್ಲ ಅಂತ ಸ್ಪಷ್ಟವಾಗಿ ನಾನು ಈ ಮೂಲಕ ಹೇಳ್ತೀನಿ ಸರ್. ಥ್ಯಾಂಕ್ ಯು ಮೇಡಮ್.
ಇವತ್ತು ಕರ್ಸ್ಬೇಕಾದಂತ ಗೆಸ್ಟ್ಗಳನ್ನ ನೀವು ಕರ್ಸಿಲ್ಲ ಅನಿಸ್ತಿಲ್ಲ ಸರ್. ಲಿರಿಕ್ಸ್ ಬರೆದವ್ರನ್ನ ಯಾಕಂದ್ರೆ ಅವರು ಲಾಸ್ಟ್ ಟೈಮ್ ಒಂದು 2 ಪ್ರೆಸ್ ಮೀಟ್ ಅಲ್ಲಿ ಸೇಮ್ ಪಾತ್ರದ ಬಗ್ಗೆ ಹೇಳಿದ್ರು. ಅವರು 3 ಜನ ಕೂಡ ನಾನ್ ಮನೆ ಕೆಲಸದವರು, ನಾನ್ ಹೋಟೆಲ್ ಓನರು ಆ ಥರದ್ದೇ ಹೇಳಿದ್ರು. ಈಗ ತನುಷ್ ಹೇಳ್ಬೇಕಾದ್ರೂ ಅದೇ ಎಕ್ಸ್ಪೀರಿಯನ್ಸ್ ಹೇಳ್ಬೇಕು. ಸೊ ನೀವು ಇವತ್ತೇನಾದ್ರು ಒಂದು ಚೇಂಜ್ ಮಾಡಿ ಏನಾಗುತ್ತೆ ಅಂದರೆ ಮೇಡಮ್, ಈಗ ಮೋನಿಕಾ ಅಂತ ಅಭಿನಯಿಸಿದ್ರು, ಅವರು ಹೀರೋಯಿನ್ನು, ಅವರು ವಂದಿತಾ ಅಂತ ಈಗ ಅವ್ರು ದೊಡ್ಡ ಸಿನಿಮಾದಲ್ಲಿ ಮಾಡ್ತಾ ಇದ್ದಾರೆ. ಅವರು ಬರ್ತೀನಿ ಅಂದರು, ಕೈ ಕೊಟ್ಟರು, ನಾವೇನು ಮಾಡೋಕ್ಕಾಗಲ್ಲ. ಸೊ ಅವ್ರಿಗೆ ಬಿಟ್ಟಿದ್ದು ಸರ್ ನಾವೆಲ್ಲನೂ ಇನ್ವೈಟ್ ಮಾಡಿದ್ದೀವಿ ಸರ್, ಎಲ್ಲಾನು ಇನ್ವೈಟ್ ಮಾಡಿದ್ದೀವಿ. ಈಗ ಹೆಂಗೆ ಸೆನ್ಸಾರ್ಗೆ ಇನ್ಫ್ಲೂಯೆನ್ಸ್ ಮಾಡಿದ್ರು ಹಂಗೆ ಕೆಲವ್ರು ನಮ್ಮ ಒಬ್ಬ ವಿಜಯಶ್ರೀ ಅಂತ ಅವರು ಕೇರಳ ಆಕ್ಟ್ರು, ಅವ್ರಿಗೂ ಥ್ರೆಟ್ನಿಂಗ್ ಮಾಡಿದ್ದಾರೆ. ಆಯಪ್ಪ ಇದ್ರಾಗ ಬಂದೇ ಇಲ್ಲ. ಯಾರು ಅಂತ ಗೊತ್ತಿಲ್ಲ ಸರ್, ಅವ್ರಿಗೆ ಹೇಳಿದಾರೆ ನೀನು ಯಾಕೆ ಮಾಡೋಕೋದೆ ಆ ಸಿನಿಮಾದಲ್ಲಿ. ಎಸ್, ನಾನು ಎದುರ್ಕೊಳ್ಳಲ್ಲ ಮೇಡಮ್. ಅಲ್ಲ ಈಗ ಏನಾಗುತ್ತೆ ಅಂದರೆ ಒಬ್ರು ಬಗ್ಗೆ ನನ್ನ ಹತ್ರ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಇಲ್ದೆಲ್ಲ ಹೇಳಿದ್ರೆ ತಪ್ಪಾಗುತ್ತೆ. ಹಾಗಾಗಿ ನಾನು ಹೇಳಲ್ಲ. ಅವ್ರು ಗೊತ್ತಾಗ್ಲಿ, ಅವರು ಒಬ್ಬ ದೊಡ್ಡ ನಿರ್ಮಾಪಕರು ಇರ್ತಾರೆ, ನಿರ್ದೇಶಕರು ಇರ್ತಾರೆ, ಮಾಡಬಾರ್ದು. ನಮ್ಮಂಥ ಸಣ್ಣವ್ರ ಮೇಲೆ ಪ್ರಯೋಗ ಮಾಡಬಾರ್ದು. ಅವರ ವ್ಯಕ್ತಿತ್ವಕ್ಕೆ, ಅವರ ಘನತೆಗೆ ಬರ್ತಾರಲ್ಲ ಅಂಥ ಲೆಜೆಂಡ್ಸ್ಗಳ ಮೇಲೆ ಹೋರಾಟ ಮಾಡಿದ್ರೆ ಅಲ್ಲ, ಥ್ರೆಟ್ನಿಂಗ್ ಅಲ್ಲ, ಅದು ಸೆನ್ಸಾರ್ ಆಫೀಸರ್ಗೆ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ. ಬಂದು ಅವರೇನೆ SRV ಥಿಯೇಟ್ರಲ್ಲಿ ಬಂದಿದ್ದಾರೆ. ಸೆನ್ಸಾರ್ ಶಿವು ಅನ್ನೋರು ಬಂದು ನಮ್ದೆಲ್ಲ ಮಾಹಿತಿಗಳನ್ನ ಕಲೆ ಹಾಕೊಟ್ಟಿದ್ದಾರೆ. ಸೊ ಕಲೆ ಹಾಕಿ ಕೊಟ್ಟು ಎಲ್ಲ ಮಾಡಿ ಎಷ್ಟು ನಮಗೆ ಕಿರುಕುಳ ಕೊಟ್ಟರು ಅಂದರೆ, ಸೆನ್ಸಾರ್ ಆಗೋದಕ್ಕೆ ಒಬ್ಬ ಲಾಯರ್ ಆದವನಿಗೆನೇ ಅವರು ಡಿಸ್ಟರ್ಬ್ ಮಾಡಿದ್ರು. ನಮ್ಗೆ ಗೊತ್ತಿತ್ತು ಕಾನೂನು ಏನಿದೆ, ಸಿನಿಮಾ ನೋಡಾದ್ಮೇಲೆ ಕೊಡಲೇಬೇಕು. ಅವರು ಸಿನಿಮಾ ನೋಡ್ತಾರೆ, ಬಾರಿಗೆ ಇಶ್ಯೂ ಮಾಡಿರ್ತಾರೆ, ಕಟಿಂಗ್ಸು ನಾವು ಅಪ್ಲೋಡ್ ಮಾಡಿರ್ತೀವಿ, ಅವಾಗ ಲೀಗಲ್ ನೋಟಿಸ್ ಕೊಡ್ತಾರೆ. ಲೀಗಲ್ ನೋಟಿಸ್ ಕೊಟ್ಟು ತಪ್ಪು ಅಂತ ನಾನು ಹೇಳಲ್ಲ. ಅವ್ರ ಡ್ಯೂಟಿ ಅವ್ರು ಮಾಡಿದ್ದಾರೆ, ಅವ್ರಿಗೆ ಏನು ಡ್ಯೂಟಿ ಇದೆ ಅದು ಮಾಡ್ಕೊಂಡಿದ್ದಾರೆ, ಅವ್ರ ರೈಟ್ಸ್ ಅವ್ರು ಕೇಳ್ಕೊಂಡಿದ್ದಾರೆ. ಆದರೆ ಈ ಸೆನ್ಸಾರ್ ಶಿವ್ ಅನ್ನೋ ವ್ಯಕ್ತಿಗೆ ಏನು ಅಪ್ಪಂಗೆ ಬೇಕಾಗಿತ್ತು? ಒಬ್ಬ ನಿರ್ಮಾಪಕರು ಕನ್ನಡ ಸಿನಿಮಾ ಮಾಡೋದು ಇವತ್ತು ಎಷ್ಟು ಕಷ್ಟ ಇದೆ. ನಾನೇ ಕೇಳಿದೆ, ಅಪ್ಪ ನೀನೊಬ್ಬ ನಿರ್ಮಾಪಕ ಆಗಿದ್ಯಾ, ನೀನು ಮಾಡೋದು ತಪ್ಪು ಅಂದೆ. ಇಲ್ಲ, ಅದು ಯಾರೋ ಕೇಳಿದೆ ಹಂಗೆ ಹಿಂಗೆ ಅಂತ ಹೇಳಿದ್ರು. ಇವೆಲ್ಲ ಒಳ್ಳೇದಾಗಲ್ಲ. ನೀನು ಒಬ್ಬ ಕನ್ನಡ ನಿರ್ಮಾಪಕರಿಗೆ ತೊಂದರೆ ಕೊಡಬೇಡ. ನಿನ್ಗೆ ಅಷ್ಟಿತ್ತು ಅಂದರೆ ಫೋನ್ ಮಾಡಿ ಕೇಳು. ನೀನು ಗೂಢಾಚಾರಿ ಕೆಲಸ, ಕೆಲಸ ಮಾಡೋಕೆ ಹೋಗ್ಬೇಡ, ಸ್ಪೈ ಕೆಲಸ ಅಂತ ಹೇಳಿದೆ. ಅವ್ನು ಮಾತಾಡಿರೋ ವಾಯ್ಸ್ ರೆಕಾರ್ಡು ನನ್ನ ಹತ್ರ ಇದೆ. ಅಲ್ಲಲ್ಲ, ಅವ್ರ ಹೆಸರು ಹೇಳಿಲ್ಲ. ಅವ್ರು ಯಾರೋ ದುಷ್ಯಂತ್ ಅನ್ನೋರು ಯಾವುದೋ ಒಂದು ಹೆಸರು ಹೇಳಿದ್ರು. ಅವರು ಮಾಡೋದು ಕೇಳಿದ್ರು, ನಮಗೆ ಈ ಮಾಡಿದ್ರು ಅಂತ. ಅಲ್ಲೋಗಿ ಸೆನ್ಸಾರ್ ಆಫೀಸಲ್ಲೂ ಅವರು ರೆಕಮೆಂಡ್ ಮಾಡಿದಾಗ ಕೇಳಿಲ್ಲ, ಆಫೀಸರ್ ಗೆಟ್ ಔಟ್ ಅಂತ ಹೇಳಿದ್ದಾರೆ. ಮೇಡಮ್, ಈಗ ಅವ್ರ ಕುಟುಂಬದವ್ರು ಕೇಳಿ. ಈಗ ದರ್ಶನ್ ಸರ್ ಪರ ವಕೀಲರು ನಮಗೆ ನೋಟಿಸ್ ಕೊಟ್ಟಿದ್ದಾರೆ, ಫಿಲಂ ಚೇಂಬರ್ಗೂ ಕೊಟ್ಟಿದ್ದಾರೆ. ನಮ್ದೆಲ್ಲ ಡಾಕ್ಯುಮೆಂಟ್ ಕೇಳಿ ಅಂತ ಹೇಳಿ, ಕೊಡಿ ಅಂತ ಹೇಳಿ, ಮತ್ತೆ ಸೆನ್ಸಾರ್ ಕೊಟ್ಟರು. ಅದು ಅವ್ರ ರೈಟ್ಸ್ ಇದೆ, ಎಲ್ಲ ಕೇಳಿ. ಈ ಸಂಬಂಧಪಟ್ಟಿಲ್ದಿರೋ ವ್ಯಕ್ತಿಯವರು ಏನು ಬೇಕು ಅವ್ರಿಗೆ? ಆಯಪ್ಪನ ಒಬ್ಬ ನಿರ್ಮಾಪಕ, ತಮಿಳ್ ಸಿನಿಮಾ ಮಾಡಿದ್ದಾರೆ, ಕನ್ನಡ ಸಿನಿಮಾ ಮಾಡಿದ್ದಾರೆ. ಈ ಥರ ಮಾಡಬೇಡಿ ಅಂತ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತೀನಿ. ಇಲ್ಲ, ನಾನು ನೋಡಿ ಮೇಡಮ್, ಯಾವುದೇ ಒಂದೇ ಒಂದು ಘಟನೆ ತಗೊಂಡಿಲ್ಲ ನಾನು. ಸಮಾಜದಲ್ಲಿ ಅನೇಕ ಘಟನೆಗಳು ನಡೀತವೆ ಕ್ರೈಮ್ ಅಂದರೆ. ನಾನು ಪ್ರಸ್ತುತ ಏನು ಇವತ್ತು ಟ್ರಯಲ್ ನಡೀತಾ ಐತೆ, ಸೊ ಕ್ರೈಮ್ ನಂಬರ್ 250/2024 ಆ ಘಟನೆನ ನಾನು ತಗೊಂಡಿಲ್ಲ. ಯಾವುದೇ ಕಾರಣಕ್ಕೂ ದರ್ಶನ್ ಸರ್ ಕೇಸ್ ತಗೊಂಡು ಈ ಸಿನಿಮಾ ಮಾಡಿಲ್ಲ. ನಾನು ಸಮಾಜದಲ್ಲಿ ಅನೇಕ ಘಟನೆಗಳು ನಡೀತೆ, ಆ ಘಟನೆಗಳ ಮೇಲೆ ನಾನು ಸಿನಿಮಾ ಮಾಡಿದ್ದೇನೆ. ಒಂದು ವೇಳೆ ನಾನು ಟ್ರಯಲ್ ನಡೆಯೋಕ್ಕೆ ಸಿನಿಮಾ ತೊಗೊಂಡು ಮಾಡ್ತು ಅಂದರೆ ನನಗೆ ಸಬ್ಜುಡಿಸ್ ಆಗುತ್ತೆ, ಪ್ರಿಜುಡಿಸ್ ಆಗುತ್ತೆ, ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ. ನಾನು ಒಬ್ಬ ವಕೀಲನಾಗಿ ನನಗೆ ಅಲ್ಪ ಸ್ವಲ್ಪ ಜ್ಞಾನ ಇದೆ. ಇಲ್ಲ, ನಾನು ಹೇಳಿದ್ದು ಮೇಡಮ್, ಪ್ಲೀಸ್. ಎಸ್ ಮೇಡಮ್. ಇಲ್ಲ ಮೇಡಮ್, ಅಲ್ಲ, ಇಲ್ಲ ಮೇಡಮ್, ಒಬ್ಬ ನಿರ್ದೇಶಕನ ಕಲ್ಪನೆ ಅಂದರೆ ಒಂದು ಕ್ರೈಮ್ ನಡೆದಾಗ ಒಬ್ಬ ಪೊಲೀಸ್ ಇರ್ತಾರೆ, ಅರೆಸ್ಟ್ ಮಾಡ್ತಾರೆ. ಸ್ಟೇಟಲ್ಲಾದರೆ ಮಾಮೂಲಿ ಲಾ ಆ್ಯಂಡ್ ಆರ್ಡರ್ ಇರುತ್ತೆ, ಸೆಂಟ್ರಲ್ ಆದರೆ CBI. ಅದು ಯಾರ್ಯಾರಿಗೆ ರೆಫರ್ ಮಾಡ್ತಾರೆ,
ಕೆಲವು ಸಲ ಯೂನಿಫಾರ್ಮ್ ಹಾಕೊಂಡು ಮಾಡ್ತಾರೆ, ಆಗ್ದಲ್ಲೇ ಮಾಡ್ತಾರೆ. ಒಂದು ಕ್ರೈಮ್ ಅಂದಾಗ ನಡೆದಾಗ ಅರೆಸ್ಟ್ ಅವೆಲ್ಲ ನಡೆಯುತ್ತೆ. ಸೆಲೆಬ್ರಿಟಿಗಾದ್ರೂ ಅಷ್ಟೇ, ಕಾಮನ್ ಮ್ಯಾನ್ಗಾದ್ರೂ ಅಷ್ಟೇ. ಸೆಲೆಬ್ರಿಟಿಗಾದ್ರೆ ಒಂದು ಸ್ವಲ್ಪ ಜಾಸ್ತಿ ಜನ ಫೋರ್ಸ್ ಆಗುತ್ತಾರೆ, ಸಣ್ಣ ಪುಟ್ಟವ್ರಿಗಾದ್ರೆ ಕಾಮನ್ ಆಗಿ ಹೋಗ್ತಾರೆ. ಆ ಥರ ಕ್ರೈಮಲ್ಲಿ ಅರೆಸ್ಟ್ ಪ್ರೊಸೀಜರ್ ಬಂದರೆ ನನ್ನ ಪ್ರಕಾರವಾಗಿ ಸೊ ಅರೆಸ್ಟ್ ಪ್ರೊಸೀಡಿಂಗ್ಸ್ ಒಂದೇ ಅನ್ಕೊಂಡಿದ್ದೀವಿ ಮೇಡಮ್. ಎಸ್ ಮೇಡಮ್, ಎಸ್ ಮೇಡಮ್. ವ್ಯಕ್ತಿಗಳಂದ್ರೆ ಕ್ಯಾರೆಕ್ಟರ್ ಹೆಸರಾಗಿರ್ಬೋದು, ಕೆಲವೊಂದು ಸೀನ್ಗಳು ಈ ದರ್ಶನ್ ಅವರ ಇನ್ಸಿಡೆಂಟ್ ಗೆ ನಡೆದಂತಹ ಸೀನ್ಗೆ ಹೋಲಿಕೆ ಆಗಿರೋದ್ರಿಂದ ಇಷ್ಟೆಲ್ಲ ಪ್ರಶ್ನೆ ಎದುರಿಸ್ತಾ ಇರೋದು. ಇಲ್ಲಾಂದ್ರೆ ಯಾರು ನಿಮ್ಮನ್ನು ಕ್ವಶನ್ ಮಾಡ್ತಾ ಇರ್ಲಿಲ್ಲ. ಇಲ್ಲ ಮೇಡಮ್, ನೀವು ಕ್ವಶನ್ ಮಾಡೋದು ತಪ್ಪು ಅಂತ ನಾನು ಹೇಳ್ತಿಲ್ಲ. ನೀವು ಮಾಡಿದ್ರೆ ನಮ್ಗೆ ಒಳ್ಳೇದು. ನಾವು ಏನಾರು ತಪ್ಪಿದ್ರೆ ತಿದ್ಕೊಳ್ಳೋದಕ್ಕೆ. ನಾನು ಒಂದು ಕ್ರೈಮ್ ಕಥೆನ ಏನು ನನ್ನ ಕಲ್ಪನೆ ಆಧಾರದ ಮೇಲೆ ಸೊ ಯಾವ ರೀತಿ ಆಯಾಮಗಳಲ್ಲಿ ಚಿತ್ರೀಕರಿಸಬೇಕೋ ಆ ರೀತಿ ಚಿತ್ರೀಕರಿಸಿದ್ದೇನೆ. ಇದು ಯಾವುದೇ ಈ ಪ್ರೆಸೆಂಟ್ ನಮ್ಮ ಕರ್ನಾಟಕದಲ್ಲಿ ನಡೆಯುವಂಥ ಸೆಲೆಬ್ರಿಟಿ ಅವರ ಕ್ರೈಮ್ಗೆ ಸಂಬಂಧಿತ ಪಟ್ಟಿದ್ದಲ್ಲ. ಕೈ ಹಿಡಿಯುವ ಒಂದು ಲೈನ್ಸ್ ಬರುತ್ತಲ್ಲ ಅಲ್ವಾ, ಮಾರುವಂತೆ ಸರ್ ಬಂದು ಚೇರ್ ಕೊಡಿ ಮಂಜಣ್ಣ. ಹಾಂ ಸರ್. ಕೈ ಹಿಡಿಯುವ ಕಾಲವೇ ಬಂಧಿಸಿದೆ ಅನ್ನೋ ಹಾಂ ಅಲ್ಲ ಕೈಗಳನ್ನೇ ಬಂಧಿಸಿದೆ ಕಾಲವೇ ಪ್ರಮೋದ್ ವರ ಬಂದಿದ್ದಾರೆ. ವೆಲ್ಕಮ್ ಸರ್, ವೆಲ್ಕಮ್ ಟು ಯು. ಎಸ್ ಮೇಡಮ್. ಮೇಡಮ್, ಈಗ ಮಿಸ್ಟರ್ ನಟವರ್ಲಾಲ್ ಮಾಡ್ದ ಒಂದು 7 ಕೋಟಿ ಯಾಕೆ ಮಾಡ್ದ ಬರಲಿಲ್ಲ. ನನ್ನ ಅಯೋಧ್ಯಪುರಂ ಸಿನಿಮಾ ಮಾಡಿದೆ. ಅಲ್ಲ, ಸಿನಿಮಾದಲ್ಲಿ ಬಂದರೆ 100 ಕೋಟಿನೂ ಬರ್ಬೋದು, 3 ರೂಪಾಯಿ ಬರಲ್ಲ. ಹಾಂ ಹಾಂ ಎಸ್ ಮೇಡಮ್. ಅಲ್ಲ ಮೇಡಮ್, ನಾವು ಒಂದು ವರ್ಗಕ್ಕೆ ಮಾಡಿಲ್ಲ ಮೇಡಮ್, ಎಲ್ಲ ಸಿನಿ ಪ್ರಿಯರಿಗೆ ಮಾಡಿದ್ದೀವಿ. ನಮ್ಗೆ ಗೊತ್ತಿಲ್ಲ ಯಾವ ವರ್ಗ ಇದೆ ಯಾವುದಿದೆ ಅಂತ, ಬಟ್ ಎಲ್ಲ ಸಿನಿ ಪ್ರಿಯರಿಗೋಸ್ಕರ ಮಾಡಿದಂತಹ ಚಿತ್ರ ಮೇಡಮ್ ಇದು. ಇಲ್ಲ ಸರ್. ಅಲ್ಲ, ಸಿನಿಮಾದಲ್ಲಿ ಇಲ್ಲ ಅಂತ ನಾನು ಹೇಳ್ತಿದ್ದೀನಲ್ಲ ಸರ್, ಡೈರೆಕ್ಟರ್ ಶೂಟ್ ಮಾಡಿದವರು. ಚೇಂಜ್ ಇದೆಯಲ್ಲ ಮೇಡಮ್. ಎಲ್ಲಿ ಮೇಡಮ್ ನಾನು ಗೌಡನೇ ಮೇಡಮ್. ಅಲ್ಲ, ಹಂಗನ್ಬಿಟ್ಟು ಗೌಡ ಅಂದ್ರೆ ಯಾರಿಗೂ ಪೇಟೆಂಟ್ ಇರೋದಿಲ್ಲ ಮೇಡಮ್. ಪೇಟೆಂಟ್ ಏನಿರೋದಿಲ್ಲ ನನ್ನ ಪ್ರಕಾರವಾಗಿ ಮೇಡಮ್. ಕಾಕತಾಳೀಯವಾಗಿ ಹೊಂದಾಣಿಕೆ ಆಗುತ್ತೆ. ಎಸ್ ಮೇಡಮ್. ಅಲ್ಲ, ಯಥಾವತ್ತವಾಗಿ ಯಾವುದೇ ಸರ್, ನಾನು ಹೇಳ್ತಿಲ್ಲ ಸ್ಪಷ್ಟವಾಗಿ ಸರ್, ಯಥಾವತ್ತವಾಗಿ ಯಾವುದೇ ಒಂದು ಈ ಘಟನೆಗಳನ್ನ ಈ ಸಿನಿಮಾದಲ್ಲಿ ಇಲ್ಲ ಸರ್. ಹಾಂ ಅಲ್ಲ, ಕ್ರೈಮ್ಗಳು ಈಗ ಎಲ್ಲಿ ಗೋಪ್ಯವಾದ ಒಂದು ಯಾವ್ದಾರ ಒಂದು ಗೋಡನಲ್ಲಿ ಹೊಡೆದಾಕ್ತಾರೆ, ಒಂದು ಫಾರೆಸ್ಟ್ ಅಲ್ಲಿ ಮಾಡ್ತಾರೆ. ಅಲ್ಲ, ಗೋಡನ್ನು ಶೆಡ್ಡು ಪಾರ್ಕಿಂಗ್ ಯಾರ್ಡಲ್ಲಿ ಹೊಡೆದಾಕ್ತಾರೆ, ಇಲ್ಲ ರೋಡಲ್ಲಿ ಹೊಡಿತಾರೆ, ಒಂದು ಕಾರಲ್ಲಿ ಹೊಡೆದಾಕ್ತಾರೆ. ಕ್ರೈಮ್ ಘಟನೆಗಳು ಎಲ್ಲಿ ಬೇಕಾದ್ರೂ ಮಾಡ್ತಾರೆ. ಎಸ್ ಮೇಡಮ್. ಅಲ್ಲ, ಪೈಪ್ ಲೈನ್ ಹತ್ರ ಅಲ್ಲ ಸಿಕ್ಕಿದ್ದು, ಅದು ಮೋರಿ ಹತ್ರ ಮೇಡಮ್. ಪೈಪ್ ಲೈನ್ಗೂ ಮೋರಿಗೂ ಬೇರೆ ಇದೆ ಮೇಡಮ್. ಮರುವಂತೆ ಸರ್. ಸರ್ ಪ್ಲೀಸ್ ಸರ್. ಸರ್, ಈಗ ನಾನು ಬಿ ಫ್ರಾಂಕ್ ಟ್ರಯಲ್ ನಡೆಯೋ ಅಂತ ಅಲ್ಲ, ಖಂಡಿತವಾಗ್ಲೂ ನಾನು ದರ್ಶನ್ ಸರ್ ಇನ್ಸಿಡೆಂಟ್ ಇಟ್ಕೊಂಡು ಸಿನಿಮಾ ಮಾಡಿಲ್ಲ ಸರ್. ನಾನು ಬೇರೆ ಘಟನೆಗಳನ್ನ ಇಂದ ಪ್ರೇರೇಪಿತನಾಗಿ ಮಾಡಿದ್ದೇನೆ ಸರ್, ಅಷ್ಟೇ. ಸರ್ ಮೇಡಮ್, ಎಲ್ಲ ಕ್ರೈಮಲ್ಲಿ ಅಷ್ಟೇ ಮೇಡಮ್. ಈಗ ನಾನು ಕ್ರೈಮ್ ಮಾಡಿದ್ರು, ನಾನು ಅರೆಸ್ಟ್ ಆದ್ರೂ ನಾನು ಹಿಂಗೆ ಇಟ್ಕೊಂಡೆ ತೆಗೆಸ್ಕೊತಾರೆ, ಅಷ್ಟೇನೆ ಮೇಡಮ್. ಅಲ್ಲ, ಇಬ್ರು ಜೊತೆ ಸೇರ್ಕೊಂಡು ಮಾಡಿದ್ರೆ ಅಷ್ಟೇ ಮೇಡಮ್ ಮಾಡೋದು. ಅದು ಪ್ರೊಸೀಜರ್ ಅಷ್ಟೇ ಮೇಡಮ್. ಎಸ್ ಮೇಡಮ್.
ಓಡೋದು ಈ ತರ ಪೈಪ್ ಲೈನ್ ಮೊನ್ನೆ ಸ್ಟೋರಿ ಸರ್ ಕೇಳಿರೋದು ದರ್ಶನ್ ಸರ್ ಇನ್ಸಿಡೆಂಟ್. ಈಗ ಯಾವ ವರ್ಷದಲ್ಲಿ ನಡೆದಿರೋದು ಇನ್ಸ್ಪೈರ್ ಆಗ್ತಾ ಹೋಗ್ತಿದ್ದೀರೋ ಗೊತ್ತಾಗ್ತಾ ಇಲ್ಲ. ಅದೇ ನಮಗೆ ದಯವಿಟ್ಟು ಪ್ಲೀಸ್ ಮೇಡಮ್ ಸಿನಿಮಾ ನೋಡಿ, ತಮಗೆಲ್ಲ ಶೋ ಅರೇಂಜ್ ಮಾಡ್ತೀವಿ, ಬಂದು ನೋಡಿ. ಏಪ್ರಿಲ್ ಮಾಡೋಣ ಅನ್ಕೊಂಡಿದ್ದೀವಿ. ಇಲ್ಲ ಖಂಡಿತ ಮೇಡಮ್. ಇಲ್ಲ ಟ್ರೈಲರ್ ಬಿಡೋದಕ್ಕೆ ಡಿಸೈಡ್ ಇನ್ನು ನಾವೇ ಕನ್ಫ್ಯೂಷನ್ ಅಲ್ಲಿ ಇದ್ದೀವಿ. ಅಲ್ಲ ಆ ಥರ ಅಲ್ಲ. ಇಲ್ಲ ಯಾವುದು ಗೊತ್ತಿಲ್ಲ. ಇಲ್ಲ ಏನಕ್ಕೆ ಬರುತ್ತೆ? ಯಾರೋ ಒಬ್ರು ಯೂಟ್ಯೂಬ್ ಚಾನಲ್ ಇಂದ ಇವಾಗ ಕಾಲ್ ಮಾಡಿದ್ರು. ಯೂಟ್ಯೂಬ್ ಚಾನಲ್ ಅಲ್ಲ, ಯಾರೋ ಒಬ್ರು ಅಣ್ಣವ್ರ ಅಭಿಮಾನಿ ಸಂಘದಿಂದ ಯಾರೋ ಒಬ್ರು ಕಾಲ್ ಮಾಡಿದ್ರು. ಶಿವಣ್ಣ ಅವ್ರ ಬಗ್ಗೆ ಏನೋ ಕೆಟ್ಟದಾಗಿ ನಮ್ಮ ಸಿನಿಮಾ ಹೆಸರಿಟ್ಕೊಂಡು ಇದು ಮಾಡಿದ್ದಾರೆ ಅಂತ, ಏನೋ ಯೂಟ್ಯೂಬ್ ಅಲ್ಲಿ ಕೆಟ್ಟದಾಗಿ ಮಾತಾಡಿದ್ದಾರೆ ಅಂತ ಹೇಳ್ಬಿಟ್ಟು ಬಂದಿತ್ತು ಅಷ್ಟೇ. ಕಾಲ್ ಬಂದಿತ್ತು ಇವಾಗ ಪ್ರೆಸ್ ಮೀಟ್ ಅಟೆಂಡ್ ಆಗಿಂತ ಮುಂಚೆ. ಗೊತ್ತಿಲ್ಲ, ನಮ್ಮ ಸಿನಿಮಾ ಹೆಸರಿಟ್ಕೊಂಡು ಶಿವಣ್ಣ ಅವ್ರು ಆಕ್ಟ್ ಮಾಡಿದ್ದಾರೆ ಬಾಸ್ ಸಿನಿಮಾದಲ್ಲಿ ಅಂತ ಏನೋ ನಾವು ತನು ಶಿವಣ್ಣ ಅಂತ ಇದೆಯಲ್ಲ, ಆ ಥರ ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ ಅಷ್ಟೇ. ಅದು ನೋಡಿ ವಿಡಿಯೋ ಕಳಿಸ್ತೀನಿ, ನಿಮ್ಗೆ ಫಾರ್ವರ್ಡ್ ಮಾಡ್ತೀನಿ. ಪ್ರಮೋದ್ ಮರವಂತಿ ಅವರು ಮಾತಾಡ್ತಾರೆ. 1 ಸೆಕೆಂಡ್. ಎಲ್ರಿಗೂ ಹಾಯ್ ಹೇಳ್ಬಿಡ್ತೀನಿ ಮೇಡಮ್. ಎಲ್ರಿಗೂ ನಮಸ್ಕಾರ. ಸಾರಿ ಲೇಟಾಗಿ ಬಂದಿದ್ದಕ್ಕೆ ಕ್ಷಮೆ ಇರಲಿ. ನಿಮ್ಮ ಕ್ವಶನಿಗೆ ಆನ್ಸರ್ ಮಾಡಲ ಅಥವಾ ನಾನು ಸ್ಟಾರ್ಟ್? ಸೊ ಬಾಸ್ ಸಿನಿಮಾಗೆ ನಾನು ಅದನ್ನೇ ಹೇಳ್ಬಿಡ್ತೀನಿ. ನನಗೆ ಹಾಡು ಬರಿಬೇಕಾದ್ರೆ ಏನು ಬ್ರೀಫ್ ಇತ್ತು ಅಂತ. ಪ್ರತಿಯೊಬ್ಬ ಯಾರೇ ಆಗಲಿ, ನೀವಾಗಲಿ ನಾವೇ ಆಗಲಿ, ಯಾರೋ ಒಬ್ಬ ಒಂದು ಒಳ್ಳೆ ದಾರಿಯಲ್ಲಿ ನಡ್ಕೊಂಡು ಬಂದವನು, 4 ಜನಕ್ಕೆ ಸಹಾಯ ಮಾಡ್ಕೊಂಡು ಬಂದವನು, ಅವನಿಗೇನೋ ಒಂದು ನೋವಾದಾಗ ಅವನ ಮನಸ್ಸಲ್ಲಾಗುವಂಥ ಒಂದಿಷ್ಟು ತುಮುಲಗಳಾಗಿರ್ಬೋದು, ಅವನು ಅನುಭವಿಸುವಂಥ ಒಂದಿಷ್ಟು ಪರದಾಟಗಳಾಗಿರ್ಬೋದು, ಇದು ಹಾಡಲ್ಲಿ ಇರಬೇಕು ಅಂತ ನನಗೆ ಹೇಳಿದ್ದು. ಸೊ ಬಹುಶಃ ನೀವು ಪ್ರತಿಯೊಂದು ಸಾಲು ಇದು ಮಾಡಿದ್ರು ಕೂಡ ಯಾರಿಗೇ ಆಗಲಿ, ಯಾರಿಗೆ ಒಂದು ನೋವಾದರೆ, ಅವನ ಜೀವನದಲ್ಲಿ ಯಾವುದೋ ಒಂದು ಘಟನೆ ಆಗಿ ಅವನು ಡೌನ್ಫಾಲ್ ಆದಾಗ ಅವನಿಗೆ ಕನೆಕ್ಟ್ ಆಗ್ಬೇಕು ಹಾಡು ಅನ್ನೋದು ಇದಿತ್ತು. ಸೊ ಅಷ್ಟು ಬ್ರೀಫ್ ಮಾತ್ರ ನನಗೆ ಕೊಟ್ಟಿದ್ದು. ಹಾಗಾಗಿ ಅದನ್ನ ಇಟ್ಕೊಂಡೆ ನಾನು ಬರೆದಿರೋದು. ಸೊ ನೀವು ಪ್ರತಿಯೊಂದು ಸಾಲುಗಳಲ್ಲೂ ಕೂಡ ಅದು ನಿಮಗೆ ಅನಿಸುತ್ತೆ. ಇಲ್ಲ, ನಾನು ಟು ಬಿ ಫ್ರ್ಯಾಂಕ್ ತುಂಬ ದಿನ ಆಯಿತು ಟೀಸರ್ ನೋಡಿ. ಸೊ ಈಗ ಬಂದಿದ್ದು, ಸಾರಿ ಲೇಟ್ ಆಗೋಯ್ತು. ಅಲ್ಲ ನೋಡಿದ್ದೀನಿ ನಾನು, ಬಟ್ ತುಂಬ ದಿನ ಆಯ್ತು ನೋಡಿ ನಾನು. ಇಲ್ಲ, ನಾನು ತುಂಬ ದಿನ ಆಯ್ತು ನೋಡಿ. ಚೆನ್ನಾಗಿದೆ ಅನಿಸ್ತು ಟೀಸರ್. ಅಂದ್ರೆ ಲಿರಿಕ್ಸ್ ಚೆನ್ನಾಗಿ ಬರ್ತಿದ್ದೀನಿ ಅಂತ ಹೇಳ್ತಿದ್ರೆ ಥ್ಯಾಂಕ್ ಯು. ಅಲ್ಲ, ಅದು ಇಂಟೆನ್ಷನ್ ಇದ್ದಿದ್ದೆ ಅದು. ಈಗ ಯಾರಿಗೇ ಆಗಲಿ, ನನಗೆ ಆಗಲಿ, ನಿಮಗೆ ಆಗಲಿ, ಯಾರಿಗೇ ಆಗಲಿ ಒಂದು ನೋವು ಆದಾಗ ಅವರಿಗೆ ಅದು ಹಾಡು ಕೇಳಿದ್ರೆ ಕನೆಕ್ಟ್ ಆಗಬೇಕು ಅಂತ. ಇಲ್ಲ ಸರ್, ನಾನು ಖಂಡಿತವಾಗ್ಲೂ ಇದೇನು ತಲೆ ಇಟ್ಕೊಂಡು ಬರ್ತಿದ್ದಲ್ಲ. ನಾನು ಹೇಳಿದಲ್ಲ ಟೀಸರ್ ನೋಡಿ ತುಂಬ ದಿನ ಆಯ್ತು ಮೇಡಮ್. ಇಲ್ಲ, ಒಂದು ಸ್ವಲ್ಪ ಕೆಲವೊಂದು ಈಗ ಥ್ರಿಲ್ಲರ್ ಇರೋ ಒಂದು ಕ್ರೈಮ್ ಅಂದಾಗ ಒಂದಿಷ್ಟು ಕನೆಕ್ಟ್ ಆಗುತ್ತಲ್ಲ, ಆ ಥರ ಒಂದು ಸ್ವಲ್ಪ ಕನೆಕ್ಟ್ ಆಯಿತು ಅನಿಸಿದೆ ಮೇಡಮ್. ಅಲ್ಲ ನೋಡಿದ್ದೀನಿ, ಅದೇ ನಾನು ಹೇಳಿದ್ನಲ್ಲ, ಅನಿಸಿದೆ. ಬಟ್ ಅವ್ರು ಡೈರೆಕ್ಟರ್ ಕ್ಲಾರಿಟಿ ಕೊಡ್ತಾ ಇರಲಿಲ್ಲ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಯಾಕಂದ್ರೆ ನಾನು ಸಿನಿಮಾ ನೋಡಿಲ್ಲ, ಹಂಗಾಗಿ ನಾನು ಅದನ್ನ ಹೇಳೋದು ತಪ್ಪಾಗುತ್ತೆ. ಅಲ್ಲ, ಅದಕ್ಕೆ ನಾನು ಸಿನಿಮಾ ನೋಡಿಲ್ಲ, ಹಂಗಾಗಿ ನಾನು ಹೇಳೋದು ತಪ್ಪಾಗುತ್ತೆ. ಸೊ ನನಗೆ ಹೇಳಿದ್ದಷ್ಟೇ. ನಾನು 2 ಹಾಡು ಬರ್ದಿದ್ದೀನಿ, ಅದರಲ್ಲಿ ಇದು ಮೇಜರ್ ಸಿಚುವೇಶನಲ್ ಹಾಡು. ಇದರಲ್ಲಿ ನನಗೆ ಬ್ರೀಫ್ ಕೊಟ್ಟಿದ್ದು ಇಷ್ಟೇ ಅವರು. ಅದಕ್ಕಿಂತ ಸಂತೋಷದ ವಿಚಾರ ಏನು ಸರ್? ಸಿನಿಮಾ ನೋಡ್ತೀವಿ ಅಂದರೆ ಥ್ಯಾಂಕ್ ಯು ಸರ್. ಇನ್ನೊಂದು ಸಾಂಗ್ಸ್ ಇದೆ, ಹಂಗೆ MP3 ಪ್ಲೇ ಮಾಡ್ತಾರೆ, ಜಸ್ಟ್ ಕೇಳ್ಬಿಡಿ ಸರ್. ಎಲ್ಲ ಆಮೇಲೆ ಮಾಡೋಕ್ಕೆ ಟೋಲ್ಸ್ ಕಟ್ ಹೇಳಿದ್ದಾರೆ. ಕೆಲವು ಕಸ್ಟಡಿಯಲ್ಲಿ ಟಾರ್ಚರ್ ಎಲ್ಲ ಒಂದು ಸ್ವಲ್ಪ ಜಾಸ್ತಿ ಇತ್ತು, ಹಾಗಾಗಿ ಅದನ್ನು ಕಟ್ ಮಾಡಿ ಅಂತ ಕೇಳಿದ್ದಾರೆ. ಕೆಲವು
ಹೆಸರುಗಳನ್ನ ಚೇಂಜ್ ಮಾಡೋಕ್ಕೆ ಹೇಳಿದ್ರು. ಮತ್ತು ಡಿಸ್ಕ್ಲೈಮರ್ನ ಒಂದು 5 ಸೆಕೆಂಡ್ ಇತ್ತು, ಅದನ್ನು 20 ಸೆಕೆಂಡ್ಸ್ ಹಾಕಿ ಅಂತ ಹೇಳಿದ್ದಾರೆ. ಇಲ್ಲ, ನಾವು ಸೆನ್ಸಾರ್ ಮಾಡಬೇಕಾದ್ರೆ ಅದು ಒಂದು 2.5 ಅವರ್ ಡಿಬೇಟ್ ಆಯ್ತು ಸರ್. ತಾವೇಗೆ ಮಾಡಿದ್ರು ಆಯಿತು. ನಾನು ಕೆಲವು ಅವ್ರಿಗೆ ನಾವು ಫಸ್ಟೇ ಪ್ರಿಪೇರ್ ಆಗಿದ್ದು, ಸುಪ್ರೀಂ ಕೋರ್ಟ್ ಸೈಟೇಷನ್ಗಳು ಏನೇನಿದೆ ಎಲ್ಲ ಏನೇನಿದೆ. ಒಂದು 1989 ರಂಗರಾಜನ್ ಅಂತ ಒಂದು ತಮಿಳ್ ಸಿನಿಮಾದ್ ಬಂದಿತ್ತು, ಅದನ್ನೆಲ್ಲ ತೊಗೊಂಡೋಗಿ ಅವ್ರಿಗೆಲ್ಲ ಕೊಟ್ಟು ಅದಾದಮೇಲೆ ಅವ್ರು ಕನ್ವಿನ್ಸ್ ಆಗಿ ಬಾರಿಗೆ ಅವ್ರಿಗೆ ಒಪ್ಕೊಂಡಿದ್ದು. ಪ್ರೊಡ್ಯೂಸರ್ ಮತ್ತು ನಾವಿಬ್ಬರು ಅಲ್ಲೊಂದು 2.5 ಅವರ್ ಅವ್ರು ಕೊಡೋದೇ ಇಲ್ಲ ಅಂತ ಹೇಳಿದ್ರು. ನೀವು ಯಾಕೆ ಕೊಡೋದಿಲ್ಲ ಅಂತ ನಾವು ಕೇಳಿ, ಈ ಥರ ಇದೆ ಅಂತ ಎಕ್ಸಾಂಪಲ್ ಎಲ್ಲ ಕೊಟ್ಟು ಅವ್ರು ಕನ್ವಿನ್ಸ್ ಮಾಡಾದ್ಮೇಲೆ ಎಸ್ ಐ ಅಗ್ರೀಡ್ ಅಂತ ಹೇಳಿದ್ರು. ತುಂಬ ಒಳ್ಳೆ ಮನುಷ್ಯರು ಸೆನ್ಸಾರ್ ಆಫೀಸರು. ಯಾವುದೇ ಒಂದು ಇನ್ಫ್ಲೂಯೆನ್ಸ್ ಬಂದ್ರೂ ಅವ್ರ ಡ್ಯೂಟಿನ ಅವರು ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಹಾಂ, ಇಲ್ಲ ಮ್ಯೂಟ್ ಮಾಡಿದೀವಿ ಸರ್. ಕೆಲವು ಹೆಸರುಗಳು ಅಂದರೆ ಈ ಪ್ಲೇಸ್ಗಳು ಊರ್ದು ಯಾರ್ದಾರ ಒಂದು ಪಾಪ್ಯುಲರ್ ಆ ಥರಗಳದು ಸರ್. ಇಲ್ಲ, ಬೆಂಗಳೂರೇ. ಇಲ್ಲ ಮೇಡಮ್, 2024 ಮೇಡಮ್. ಅದು ಎಸ್ ಅಲ್ಲ ಆ ಘಟನೆ ಅದೆಲ್ಲ ಫಸ್ಟ್ ಟೈಮ್ ಮಾಡಿದ್ದು. ಐ ಥಿಂಕ್ ನವಂಬರ್ ಆರ್ ಡಿಸೆಂಬರ್. ಅಲ್ಲ, ಅದು ಗೊತ್ತಿಲ್ಲ ನನಗೆ. ನವಂಬರ್ ಆರ್ ಡಿಸೆಂಬರ್ ಅಲ್ಲಿ ಮಾಡಿದ್ದು. ಅಲ್ಲ, ನಾವ್ ಹೇಳೋದಲ್ಲ, ಅವ್ರ ಕಂಟೆಂಟ್ ಇದ್ದೆ ಲಾ ಅಪ್ಲಿಕೇಬಲ್. ಒಂದ್ ನಿಮಿಷ ಮ್ಯೂಟ್ ಮಾಡಿ. ಸರ್, ಆರ್ಗ್ಯುಮೆಂಟ್ ಅಲ್ಲ ಅವ್ರು ಕೆಲವು ಹೇಳಿದ್ರು, ಈ ತರ ಇದು ಟ್ರಯಲ್ ನಡೆಯೋ ತರ ಇದು ಮ್ಯಾಚ್ ಆಯ್ತು ಅಂದ್ರೆ ಏನ್ ಮಾಡ್ತೀರಾ? ನಾವು ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಅವರು ನೋಡಿದ್ರು, ಅವ್ರದ್ದು 5 ಜನ ಕಮಿಟಿ ಇತ್ತು, ಅವರಲ್ಲೊಂದು ಕೆಲವರು ಅವರನ್ನು ಹೇಳಿದ್ರು ಇದು ಅದಕ್ಕೂ ಸಂಬಂಧ ಇಲ್ಲ, ಫುಲ್ ಚೇಂಜ್ ಇದೆ ಅಂತ ಅಲ್ಲಿರೋ ಕಮಿಟಿಲೂ ಹೇಳಿದ್ರು. ಕೆಲವು ಘಟನೆಗಳು ಎಲ್ಲೋ ನಡೆದು, ನಾನು ಅವ್ರು ಹೇಳಿದ್ದನ್ನ ಕೆಲವು ಘಟನೆಗಳು ನಡೆದಿರೋನು ಪೇಪರ್ ಕಟಿಂಗ್ಸ್ ಇತ್ತು, ಆ ಪೇಪರ್ ಕಟಿಂಗ್ಸ್ ನಾನು ಅವ್ರಿಗೆ ತೋರಿಸ್ದೆ, ಶೋ ಮಾಡಿದೆ. ಸೊ ಹಿಂದೆ ನಡೆದಿದೆ ನೋಡಿ ಸರ್, ಆ ಥರ ಒಂದೇ ಘಟನೆ ಅಲ್ಲ ಅಂತ ಎಲ್ಲ ಹೇಳಿ ಕನ್ವಿನ್ಸ್ ಮಾಡಿ ನಾವು ಆಲ್ರೆಡಿ ಎಲ್ಲ ಪ್ರಿಪೇರ್ ಆಗಿದ್ದೀವಿ ಸರ್. ಎಲ್ಲ ಯಾವ ರೀತಿ ಲೀಗಲ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಬಂದರೂ ಪ್ರಿಪೇರ್ ಆಗಿ ಇದ್ದೀವಿ. ನಿಮ್ಮ ಸಪೋರ್ಟ್ ಅಂತೂ ನಮಗೆ ಖಂಡಿತವಾಗ್ಲೂ ಬೇಕು. ದಯವಿಟ್ಟು ಏನು ಸರ್? ಅಲ್ಲ, ಆ ಥರ ಏನಿಲ್ಲ. ಅವರು ರೂಲ್ಸ್ ಏನಿದೆ ಅದು ನಾವೇನೇ ಆರ್ಗ್ಯುಮೆಂಟ್ ಮಾಡಿದ್ರು ರೂಲ್ಸ್ ಕರೆಕ್ಟ್ ಆಗಿದ್ದಾಗ ಅವ್ರು ಕೊಡ್ತಾರೆ, ಕನ್ವಿನ್ಸ್ ಮಾಡಿದೆ ಸರ್. ಹೌದು ಸರ್. ಎಸ್ ಸರ್, ಪ್ಲೀಸ್ ಸರ್, ಅದೊಂದು ಸಾಂಗ್ಸ್ ಪ್ಲೇ ಮಾಡ್ತೀವಿ, ಒಂದು 3 minutes ಇದೆ, ಕೇಳಿ ಸರ್ ಪ್ಲೀಸ್. ಸರ್